ನಾನು ಕೂಡ ತಮಗೆ ವಿನಂತಿ ಮಾಡಿಕೊಳ್ಳಿಕ್ಕೆ ತಮ್ಮ ಗ್ರಾಮಕ್ಕೆ ಬಂದಿದ್ದೇನೆ. ಶಿವರಾಜ್ ಅವರು ಸುಮಾರು 30 ವರ್ಷಗಳಿಂದ 25-30 ವರ್ಷದಿಂದ ಅದರ ಸಂಘದ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಆದರೆ ಅವರಿಗೆ ಆವಾಗ ಹೆಚ್ಚು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಈಗ ಕಳೆದ 3 ತಿಂಗಳಿಂದ ಸುಮಾರು ಯಾವುದೋ ಒಂದು 7 TC ಹೇಳಿದ್ರೆ ಈಗ 3ರಲ್ಲಿ ಉಳಿಸಿದಂತ ಇನ್ನೂ 3 TC ಉಳಿಸಬೇಕಾಗಿದೆ. ಮುಂಚೆ ಕಟ್ಟಿಯವರ ಆಡಳಿತದಲ್ಲಿ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಅವ್ರದ್ದು ಮನಿದ ಬಹುಶಃ ಅವರೇ TC ಹಾಕ್ಬೇಕಾದ್ರೆ ಇವ್ರು ಬಾಗೇವಾಡಿ ಹೋಗ್ಬೇಕು. ಯಾರ್ದ ಶಿವರಾಜ್ TC ಬೇಕಾದ್ರೆ ಇವ್ರ ಮನಿದ ಇವರೇ ಬಾಗೇವಾಡಿ ಹೋಗುವಂತ ಪರಿಸ್ಥಿತಿ ಇತ್ತು. ಆದ್ರೆ ಈಗಂತ ಪರಿಸ್ಥಿತಿ ಇಲ್ಲ. ಸ್ವತಂತ್ರವಾಗಿದ್ದಾರೆ ಅವರ. ನಿಮ್ಮೆಲ್ಲಾ ಕೆಲಸ ನಿಮ್ಮ ಮನೆ ಬಾಗಿಲಿಗೆ ಬಂದ ಮಾಡ್ತಾರೆ. ಅದಕ್ಕಾಗಿ ದಯವಿಟ್ಟು ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನಲ್ಗೆ ತಾವು ಆಶೀರ್ವಾದ ಮಾಡಬೇಕು. ಅದ್ರಾಗ ಶಿವರಾಜ್ ಇದ್ದಾರೆ, ಅಮರ ಇನ್ನೂ ಅನೇಕ ನಾಯಕರು ಸ್ಪರ್ಧೆ ಮಾಡ್ತಿದ್ದಾರೆ. ಹೀಗಾಗಿ ನೀವು ಆಯ್ಕೆ ಮಾಡ್ಕೊಳ್ಬೇಕ. ಮತ್ತೆ ಎಲ್ಲ ಜೀಪ್ ತಗೊಂಡು ಬಾಗೇವಾಡಿಗೆ ಹೋಗ್ಬೇಕಾ ಅಥವಾ ಇಲ್ಲೇ ಆಗ್ಬೇಕ ಕೆಲಸ ನೀವು ನಿರ್ಧಾರ ಮಾಡ್ಬೇಕು. ಯಾವ್ದು ಬಾಗೇವಾಡಿಗೆ ಹೋಗ್ಬೇಕಾ ಇಲ್ಲೇ ಆಗ್ಬೇಕಾ? ಇಲ್ಲೇ ಆಗ್ಬೇಕಾದ್ರೆ ಇಲ್ಲಿ ಕೂತಿರ್ತಾರೆಲ್ಲ ನಾಯಕರು ನೀವೆಲ್ಲ ಮತಗಳನ್ನ ನೀಡಬೇಕು. ಈಗಾಗಲೇ 7 TC ಹಾಕಿದ್ದಾರೆ. ಬಹುಶಃ 30 ವರ್ಷನಾಗ 7 TC ಹಾಕಿಲ್ಲ ಅವ್ರಿಗೆ. ಬರೀ 3 ತಿಂಗಳಾಗ 7 TC ಹಾಕಿದ್ದಾರೆ. ಅದು 30 ವರ್ಷನಾಗ ಅವ್ರಿಗೆ 7 TC ಹಾಕಿಲ್ಲ. ಯಾಕಂದ್ರೆ ಇವ್ರ ಕೈಯಾಗ ಏನೂ ಅಧಿಕಾರ ಇರಲಿಲ್ಲ. ಅದಕ್ಕೂ ಹೊಸ ಪ್ಯಾನಲ್ ಬಂದಿದೆ. ಇದು ನಿಮ್ಮ ಮನೆ ಬಾಗಿಲಿಗೆ ಸೇವೆ ಮಾಡ್ಲಿಕ್ಕೆ ಬಂದಿದ್ದಾರೆ. ದಯವಿಟ್ಟು ಅವ್ರಿಗೆ ಆಶೀರ್ವಾದ ಮಾಡಬೇಕು. ಏನು ಅಪ್ಪನಗೌಡ ಪಾಟೀಲ್ ಅವ್ರ ಕನಸಿತ್ತು ಅದನ್ನ ನನಸು ಮಾಡಬೇಕು. ಈಗಾಗಲೇ ಸುಳ್ಳು ಹೇಳ್ತಿದ್ದಾರೆ. ಈಗ ಬಂದಿದ್ದಾರೆ ಅವರು. ಈಗಾಗಲೇ ಬಂದು ಸಾಕಷ್ಟು ಸುಳ್ಳು ಹೇಳಿ ನಿಮ್ಮ ಊರಾಗ ಬಹುಶಃ ಟನ್ ಗಂಟ್ಲೆ ಕಿಲೋ ಗಂಟ್ಲೆ ಸುಳ್ಳು ಹೇಳೋದಿರ್ಬೇಕು. ಸುಳ್ಳು ಹೇಳೋದಂತ ಕೆಲಸ ಅವ್ರದ. ಸುಳ್ಳು ಬಿಟ್ರೆ ಬೇರೆ ಎಲ್ಲ. ಶಂಕರ್ ಶುಗರ್ ಫ್ಯಾಕ್ಟ್ರಿ ಕೀಲಿ ಹಾಕಿದ್ರು, ಎಲೆಕ್ಟ್ರಿಸಿಟಿ ಕೀಲಿ ಹಾಕಿದ್ರು. ಆದ್ರೂ ಮತ್ತೆ ಇನ್ನೂ ಬಹಳ ದೊಡ್ಡ ಭಾಷಣ ಮಾಡ್ತಿದ್ದಾರೆ. ನೀವು 30 ವರ್ಷ ಅವ್ರ ಭಾಷಣ ಕೇಳಿದ್ರೆ ಈ ಸರಿ ಭಾಷಣಕ್ಕೆ ನೀವು ಮರಳು ಹೋಗಂಗಿಲ್ಲ, ಮೋಸ ಹೋಗಿ ಬರಂತ ವಿನಂತಿ ಮಾಡ್ಕೊಳ್ಳಿಕ್ಕೆ ಎಲ್ಲ ನಾಯಕರು ಬಂದಿದ್ದೇವೆ. ದಯವಿಟ್ಟು ಅಪ್ಪನಗೌಡ ಪಾಟೀಲ್ ಅವರ ಪ್ಯಾನಲ್ಗೆ ತಾವು ಆಶೀರ್ವಾದ ಮಾಡಬೇಕು. ನಿಮ್ಮ ಮನೆ ಬಾಗಿಲಿಗೆ ಸೇವೆ ಮಾಡ್ಲಿಕ್ಕೆ ಬರ್ತಾರಂತೇಳಿ ನನ್ನ ಮಾತು ಮುಗಿಸ್ತೀನಿ.